ಶ್ರೀ ವಿಚಾರಸಾಗರ ಗ್ರಂಥದಲ್ಲಿ ಆರನೇ ತರಂಗದಲ್ಲಿ ನಿನ್ನಿನ ದಿವಸ ವಿಷಯ ಎಲ್ಲಿ ನೋಡಿದೆವಪ್ಪ ಅಂತ ಕೇಳಿದ್ರೆ 449ನೇ ಅಂಕದಲ್ಲಿ ಎರಡೂ ಪದಗಳಲ್ಲಿ ಲಕ್ಷಣ ಹಾಗೂ ಓತು ಪ್ರೋತು ಭಾವ ಎರಡೂ ಪದಗಳಲ್ಲಿ ಲಕ್ಷಣ ಸ್ವೀಕರಿಸುವುದರಿಂದ ದೋಷವಿರುವುದಿಲ್ಲ. ಯಾಕಂದರೆ ಏಕತ್ವಕ್ಕೆ ವಿರೋಧಿಯಾಗಿ ಧರ್ಮಗಳು ಯಾವ್ಯಾವು ಇರುವವೋ ಅವುಗಳೆಲ್ಲವನ್ನು ತ್ಯಾಗ ಮಾಡಿ ಎರಡೂ ಪದಗಳ ವಾಚ್ಯ ಭಾಗದಲ್ಲಿ ಪ್ರಕಾಶ ರೂಪವಾದ ಯಾವ ಚೇತನವಿರುವುದೋ ಅಂಥ ಸರ್ವ ಧರ್ಮರಹಿತವಾದ ಚೇತನದಲ್ಲಿ ಎರಡೂ ಪದಗಳ ಲಕ್ಷಣ ಇರುತ್ತದೆ. ಉಪಾಧಿ ಹಾಗೂ ಉಪಾಧಿಕೃತ ಧರ್ಮಗಳಿಂದ ಚೇತನವು ಭಿನ್ನವಾಗಿರುತ್ತದೆ ಹೊರತು ತನ್ನ ಸ್ವರೂಪದಿಂದ ಅದು ಭಿನ್ನ ಆಗಿಲ್ಲ. ಆದ್ದರಿಂದ ಉಪಾಧಿ ಹಾಗೂ ಉಪಾಧಿಕೃತ ಧರ್ಮಗಳನ್ನು ತ್ಯಾಗ ಮಾಡುವುದರಿಂದ ಎರಡೂ ಪದಗಳ ಲಕ್ಷ್ಯವಾದ ಚೇತನದಲ್ಲಿ ಏಕತ್ವವು ಸಂಭವಿಸುತ್ತದೆ. ಹೇಗೆಂದರೆ ಘಟಾಕಾಶದಲ್ಲಿಯ ಘಟದೃಷ್ಟಿಯನ್ನು ತ್ಯಾಗ ಮಾಡಿದ್ದರೂ ಮಠ ವಿಶಿಷ್ಟ ಆಕಾಶವಿರುವುದರಿಂದ ಏಕತ್ವವು ಸಂಭವಿಸುವುದಿಲ್ಲ. ಆದ್ದರಿಂದ ಮಠದೃಷ್ಟಿಯನ್ನು ತ್ಯಾಗ ಮಾಡುವುದರಿಂದಲೇ ಏಕತ್ವವು ಸಂಭವಿಸುತ್ತದೆ. ಅದಕ್ಕೆ ದುವಾ ಏನಂತಾರಪ್ಪ ಅಂತ ಕೇಳಿದ್ರೆ 49 ತತ್ ತ್ವಂ ತತ್ ರೀತಿಯ ಸಬ್ ವಾಕ್ಯನುಮೆ ಜಾನಿ ಜಾತೆ ಹೋಯ ಪರೋಕ್ಷತಾ ಪರಿಚ್ಛಿನ್ನತಾ ಹಾನಿ. ಅಂದ್ರೆ ಯಾವುದರಿಂದ ಬ್ರಹ್ಮದಲ್ಲಿಯ ಪರೋಕ್ಷತ್ವ ಭ್ರಾಂತಿ ಹಾಗೂ ಪರಿಚ್ಛಿನ್ನತ್ವ ಅಂದ್ರೆ ತನ್ನಲ್ಲಿಯ ಪರಿಚ್ಛಿನ್ನತ್ವ ಭ್ರಾಂತಿಗಳು ನಾಶವಾಗಿ ಹೋಗುತ್ತವೆಯೋ ಅಂಥ ಯಾವುದು ತತ್ವಂ ಅಂದ್ರೆ ಬ್ರಹ್ಮವೇ ನೀನು, ತ್ವಂ ತತ್ ನೀನೇ ಬ್ರಹ್ಮನು ಎಂಬ ಈ ರೀತಿ ಓತು ಪ್ರೋತು ಭಾವವನ್ನು ಸರ್ವ ಮಹಾವಾಕ್ಯಗಳಲ್ಲಿ ತಿಳಿದುಕೊಳ್ಳಬೇಕು. ಟೀಕಾ ನೋಡ್ರಿ ಏನಂತಾರ್ರಿ, ಸರ್ವ ಮಹಾವಾಕ್ಯಗಳಲ್ಲಿ ತತ್ ತ್ವಂ ತತ್ ಈ ಪ್ರಕಾರವಾಗಿ ಓತು ಪ್ರೋತು ಭಾವದ ರೀತಿಯನ್ನು ತಿಳಿಯಬೇಕು. ಆ ಯಾವ ಓತು ಪ್ರೋತು ಭಾವವನ್ನು ಮಾಡುವುದರಿಂದ ವಾಕ್ಯಾರ್ಥದಲ್ಲಿಯ ಪರೋಕ್ಷತ್ವ ಹಾಗೂ ಪರಿಚ್ಛಿನ್ನತ್ವ ಭ್ರಾಂತಿಗಳು ನಾಶವಾಗಿ ಹೋಗುತ್ತವೆ. ಆ ಹೇಳ್ರಿ. ಅದು ಫೋನ್ ಏನ ಇದು ಬಂದಾಗೈತ್ ನೋಡ್ರಿ, ಅಣ್ಣಾರ ಪೂಜಾರ್ ನಮ್ ಕಡೆ ಬಂದಾರಪ್ಪ. ಅದಕ್ಕೆ ಚಾಲೂನೇ ಮಾಡಿಲ್ಲ ಅವರು, ಏನಾಗಿದ್ರಿ ಅದಕ್ಕಂದ್ರೆ ಅದಕ್ಕೆ ಚಾಲು ಮಾಡ್ರಿ ಗುರುಗಳ. ಸ್ವಿಚ್ ಆಫ್ ಮಾಡಿ ತೋತಿನ್ ತೋಡ್ರಿ. ಅಣ್ಣರೇ ಪೂಜಾರಿ, ಓಂ ನಮ ಶಿವಾರಿ. ಬಂದಾರಪ್ಪ ಈಗ ಆ ಮೊಬೈಲ್ ಕ್ರೀ. ಒಬ್ರು ಬಂದಾರ, ಮತ್ತೆ ಯಾರು ಧ್ವನಿ ಕೊಡುವಲ್ರು. ಯಾರು ಬಂದಾರಪ್ಪ? ಅಣ್ಣರೇ ಪೂಜಾರಿ ಬಂದಾರ್ರಿ. ಓಂ ನಮ ಶಿವಾರಿ. ಕೇಳಿಸ್ತದಿಲ್ರಿ? ಹಾ, ಅದು ಏನಾಗಿತ್ತು ಮಿಸ್ಟೇಕ್ ಆಗಿತ್ತು, ಅದು ಮತ್ತೆ ಸ್ವಿಚ್ ಆಫ್ ಮಾಡಿ ತೆಗದ್ರಿ.
ಹ್ಞೂರಿಪ್ಪ. ಮೊಬೈಲ್ ಇಲ್ಲೇ ಇತ್ತು ಖರೆ ಅದು ಯಾಕೋ ಇದು ಆಗ್ಲಿಲ್ಲ. ಹಾ ರೀ. ಈಗ ಅವ್ರ ಕಟ್ಟಿಗೆ ತಗೊಳ್ರಿಪ್ಪ ರೀ ಅವ್ರು ಚರ್ಮನ್ರು. ತೋರಿ ಎಲ್ಲಾರಿ ತೋರಿ. ಹಾ ಟೀಕಾ ಓದಲಗತ್ತೀವ್ರಿ ಅದ್ರದ್ದು 49ನೇ ದೋಹಾದ್ದು. ನೀವು ಮಾತನಾಡುತ್ತಿರುವ ವ್ಯಕ್ತಿ ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಸರ್ವ ಮಹಾವಾಕ್ಯಗಳಲ್ಲಿ ತತ್ ತ್ವಂ ತತ್ ಈ ಪ್ರಕಾರವಾಗಿ ಓತು ಪ್ರೋತು ಭಾವದ ರೀತಿಯನ್ನು ತಿಳಿಯಬೇಕು. ಆ ಯಾವ ಓತು ಪ್ರೋತು ಭಾವವನ್ನು ಮಾಡುವುದರಿಂದ ವಾಕ್ಯಾರ್ಥದಲ್ಲಿರುವ ಪರೋಕ್ಷತ್ವ ಹಾಗೂ ಪರಿಚ್ಛಿನ್ನತ್ವ ಭ್ರಾಂತಿಗಳು ನಾಶವಾಗಿ ಹೋಗುತ್ತವೆ. ತತ್ ತ್ವಂ ಎಂದು ಹೇಳುವುದರಿಂದ ತತ್ಪದದ ಅರ್ಥವು ತ್ವಂ ಪದದ ಅರ್ಥದೊಡನೆ ಅಭೇದವಿರುತ್ತದೆ ಎಂದು ಹೇಳಲ್ಪಟ್ಟಿತು. ಆ ತ್ವಂ ಪದದ ಲಕ್ಷ್ಯಾರ್ಥವು ಸಾಕ್ಷಿಯಾಗಿದ್ದು ನಿತ್ಯ ಅಪರೋಕ್ಷವಿರುತ್ತದೆ. ಆದ್ದರಿಂದ ಪರೋಕ್ಷತ್ವ ಭ್ರಾಂತಿಯು ನಾಶವಾಗುತ್ತದೆ. ಮತ್ತು ಇನ್ನು ಎರಡನೇದ್ದು ತ್ವಂ ತತ್ ಎಂದು ಹೇಳುವುದರಿಂದ ತ್ವಂ ಪದದ ಅರ್ಥವು ತತ್ಪದದ ಅರ್ಥದೊಡನೆ ಅಭೇದವಾಗಿರುತ್ತದೆ ಎಂದು ಹೇಳಲ್ಪಟ್ಟಿತು. ಆ ತತ್ಪದ ಲಕ್ಷ್ಯಾರ್ಥವು ವ್ಯಾಪಕವಾಗಿರುತ್ತದೆ. ಏನಾದರೆ ಅದು ತತ್ಪದದ ಲಕ್ಷ್ಯಾರ್ಥವು ವ್ಯಾಪಕವಾಗಿರುತ್ತದೆ. ಆದ್ದರಿಂದ ಪರಿಚ್ಛಿನ್ನತ್ವದ ಭ್ರಾಂತಿಯು ನಾಶವಾಗುತ್ತದೆ. ಅದರಂತೆಯೇ ಮುಂದೆ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಒಂದನೇದ್ದು ಅಹಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಆತ್ಮ ಬ್ರಹ್ಮ ಎಂದು ಅನುಸಂಧಾನಗೈಯುವುದರಿಂದ ಪರಿಚ್ಛಿನ್ನತ್ವ ಭ್ರಾಂತಿಯು ನಾಶವಾಗುತ್ತದೆ. ಹೆಂಗಂದ್ರೆ ಅಹಂ ಬ್ರಹ್ಮ, ನಾನು ಬ್ರಹ್ಮನಿದ್ದೇನೆ, ಪ್ರಜ್ಞಾನಂ ಅಂದ್ರೆ ನಾನು ಬ್ರಹ್ಮ ಮತ್ತು ಆತ್ಮ ಬ್ರಹ್ಮ ಎಂದು ಅನುಸಂಧಾನಗೈಯುವುದರಿಂದ ಪರಿಚ್ಛಿನ್ನತ್ವ ಭ್ರಾಂತಿಯು ನಾಶವಾಗುತ್ತದೆ. ಮತ್ತು ಬ್ರಹ್ಮಹಂ, ಬ್ರಹ್ಮ ಪ್ರಜ್ಞಾನಂ, ಬ್ರಹ್ಮ ಆತ್ಮ ಎಂದು ಅನುಸಂಧಾನ ಮಾಡುವುದರಿಂದ ಪರೋಕ್ಷತ್ವ ಭ್ರಾಂತಿಯು ನಾಶವಾಗುತ್ತದೆ. ಅದಕ್ಕಿನ್ನು 50ನೇ ದುವಾ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಜೀವ ಬ್ರಹ್ಮ ಕಿ ಏಕತಾ ಕಹತ ವೇದ ಸ್ಮೃತಿ ಬೈನ ಶಿಷ್ಯತಃ ಪಹಿಚಾನಿಯೇ ಭಾಗತ್ಯಾಗ ಕಿ ಸೇನ್. ಅಂದ್ರೆ ಹೇ ಶಿಷ್ಯನೇ, ಸ್ಮೃತಿ ವೇದಗಳು ಮತ್ತು ಶ್ರುತಿಗಳು ತಮ್ಮ ವಾಣಿಯಿಂದ ಎಲ್ಲಿ ಜೀವ ಬ್ರಹ್ಮರ ಏಕತಾ ಅಂದ್ರ ಏಕತ್ವವನ್ನು ಹೇಳುತ್ತಿರುವವು, ಅಲ್ಲಿ ಭಾಗತ್ಯಾಗ ಲಕ್ಷಣದ ಸಂಕೇತವಿರುವುದೆಂದು ತಿಳಿಯಬೇಕು. ಎಲ್ಲಿ ಜೀವ ಬ್ರಹ್ಮರ ಏಕತ್ವವನ್ನು ಹೇಳುವಂತ ಮಹಾವಾಕ್ಯ ಇರ್ತಾವಲ್ಲ, ಅಲ್ಲಿ ಭಾಗತ್ಯಾಗ ಲಕ್ಷಣದ ಸಂಕೇತ ಇರುವುದೆಂದು ತಿಳಿಯಬೇಕು. ಟೀಕಾ ನೋಡ್ರಿ ಏನಂತಾರ್ರಿ, ಇದು 50ನೇ ದೋಹಾದ್ದು. ಹೇ ಶಿಷ್ಯನೇ, ಎಲ್ಲಿ ವೇದವಾಕ್ಯಗಳು ಎಲ್ಲ ವೇದವಾಕ್ಯಗಳು ಹಾಗೂ ಸ್ಮೃತಿ ವಾಕ್ಯಗಳು ಜೀವ ಬ್ರಹ್ಮರ ಏಕತ್ವವನ್ನು ಹೇಳುತ್ತವೆಯೋ, ಅಲ್ಲಿ ಎಲ್ಲ ಕಡೆಗೂ ಭಾಗತ್ಯಾಗ ಲಕ್ಷಣದ ತಾತ್ಪರ್ಯವಿರುವುದೆಂದು ತಿಳಿಯಬೇಕು. ಇನ್ನು 450ನೇ ಅಂಕ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ, 333ರ ಅಂಕದಲ್ಲಿ ಹೇಳಲ್ಪಟ್ಟ ಗ್ರಂಥದ ಸಮಾಪ್ತಿ ಏನ್ ಅಗ್ರದ ದೇವನ ಸ್ವಪ್ನದ ವಿಚಾರ ಏನ್ ಹೇಳಿದ್ರಲ್ರಿ 333 ಅಂಕದಲ್ಲಿ, ಅದು ಈಗ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಅಸಮಾಪ್ತಿ ಆಗ್ತದೆ. ಇಲ್ಲಿ ಅಸ ಶಿಷ್ಯ ಗುರು ಉಪದೇಶ ಸುನಿ ಬಹು ತತ್ಕಾಲ ನಿಹಾಲ್ ಭಲೆ ವಿಚಾರ ಮಾಹಿ
ಜೋ ತಾಕೆ ನಸತ ಜಂಜಾಲ್. ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಈ ಪ್ರಕಾರವಾಗಿ ಶಿಷ್ಯನು ಶ್ರೀ ಸದ್ಗುರುಗಳ ಉಪದೇಶಾಮೃತವನ್ನು, ಯಾರಪ್ಪ ಅಂತ ಕೇಳಿದ್ರೆ ಶಿಷ್ಯನು ಶ್ರೀ ಸದ್ಗುರುಗಳ ಉಪದೇಶಾಮೃತವನ್ನು ಚೆನ್ನಾಗಿ ಕೇಳಿ ತತ್ಕಾಲದಲ್ಲಿಯೇ ಏನಾಯ್ತಪ್ಪ ಅಂತ ಕೇಳಿದ್ರೆ ಪೂರ್ಣ ತೃಪ್ತಿಯನ್ನು ಅಂದ್ರೆ ಕೃತಕೃತತೆಯನ್ನು ಹೊಂದಿದನು. ಅದರಂತೆ ಯಾರು ಈ ವಿಚಾರ ಸಾಗರ ಎಂಬ ಗ್ರಂಥವನ್ನು ಸಾಧನ ಚತುಷ್ಟಯ ಸಂಪನ್ನರಾಗಿ ಚೆನ್ನಾಗಿ ವಿಚಾರದ್ವಾರ ತಿಳಿದುಕೊಳ್ಳುವರು. ಏನ್ ಹೇಳ್ತಾರೆ ನೋಡ್ರಿ, ಇದು ದೋಹದ ಅರ್ಥದೊಳಗ ಶ್ರೀ ಸದ್ಗುರುಗಳ, ಇಲ್ಲಿ ಗುರುಗಳಿಗೆ ಏನಿಟ್ರು? ಶ್ರೀ. ಶ್ರೀ ಅಂದ್ರೆ ಏನ್ರಿ? ಯಶ, ಬಲ, ಕೀರ್ತಿ, ಜ್ಞಾನ. ಬರ್ತಾವ್ರಿ. ಶ್ರೀ ಅಂದ್ರೆ ಷಡ್ಗುಣ ಐಶ್ವರ್ಯ ಸಂಪನ್ನನಾದವರಿಗೆ ಶ್ರೀ ಅನ್ಬೇಕು. 6 ಗುಣಗಳಿಂದ ಯುಕ್ತರಾದವ್ರು ಯಾರಪ್ಪ ಅಂದ್ರೆ ಅವರಿಗೆ ಸದ್ಗುರು ಶ್ರೀ. ಹೇಳ್ರಿಮ್ಮ. ಜ್ಞಾನ, ವೈರಾಗ್ಯ, ಬಲ, ತೇಜ, ವೀರ್ಯ. ಇನ್ನೊಂದ್ರಪ್ಪ, ಜ್ಞಾನ, ವೈರಾಗ್ಯ, ಬಲ, ತೇಜ, ವೀರ್ಯ, ಸಾಮರ್ಥ್ಯ. ಇದು ತೇಜ ಷಡ್ಗುಣಗಳು ನಿಮ್ಗೆ ಹೇಳಿದ್ದೇವಲ್ರಿ, ಈಗ ಬರ್ದಿರಲ್ರಮ್ಮ? ಹೇಳಿದ್ರಪ್ಪ. ಹ್ಞೂನ್ರಿ. ಮೊದಲನೇ ಜ್ಞಾನ ರೀ. ನೋಡಪ್ಪ, ಜ್ಞಾನ, ವೈರಾಗ್ಯ, ಬಲ, ವೀರ್ಯ, ತೇಜ. ನಂದು ಯಾವ್ದ ಉಳಿತು ನೋಡ್ರಪ್ಪ. ಹಂಗೆ ತಿರುಗಿ ಹಾಕಿದ್ರೆ ಉಳಿತಾವ್ರಮ್ಮ. ಜ್ಞಾನ ಅಂದ್ರೆ ಅರ್ಥ ಪ್ರಕಾಶ ನಮ್ ಜ್ಞಾನ. ಐಶ್ವರ್ಯ ಐಶ್ವರ್ಯ ಹ್ಞೂನ್ರಿ. ಜ್ಞಾನ, ಐಶ್ವರ್ಯ, ಬಲ, ಕೀರ್ತಿ, ಐಶ್ವರ್ಯ, ಜ್ಞಾನ ಹಾಕೋರಿ. ಏನಂದ್ರೆ ಸೋಪಣ್ಣಪ್ಪ ಅವ್ರಿ? ಈ ಷಡ್ಗುಣ: ಜ್ಞಾನ, ಯಶ, ಬಲ, ಕೀರ್ತಿ, ತೇಜ, ಐಶ್ವರ್ಯ, ಜ್ಞಾನ, ಇವೇ ಷಡ್ಗುಣಗಳು. ಜ್ಞಾನ ಅಂದ್ರೆ ಪರ ಅರ್ಥ ಪ್ರಕಾಶನಂ ಜ್ಞಾನ, ಅವೇದ ದರ್ಶನಂ ಜ್ಞಾನ ರೀ ಪರ. ಹೌದ್ರಮ್ಮ, ಹೌದ್ರಿ. ಆಮೇಲೆ ಐಶ್ವರ್ಯ ಅಂದ್ರ ಜ್ಞಾನವೆಂಬ ಸಾಮರ್ಥ್ಯ. ಅವತ್ರಿ ಅಮ್ಮ ಶಕ್ತಿ, ಇದು ಶಕ್ತಿ ಬರ್ತದ್ರಿ ಪರ. ಆ ಸಾಮರ್ಥ್ಯವನ್ನು ರಕ್ಷಣೆ ಮಾಡುವಂತ ಶಕ್ತಿ ರೀ ಪರ. ಆಮೇಲೆ ಬಲ ಅಂದ್ರ ಅದು ಅಂತ ಪರಾಕ್ರಮ ಬಲ ಬೇಕು ನೋಡ್ರಿ ಪರ. ಬಲ, ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜ. ಎಲ್ರಿ ಸದ್ಗುರುಗಳಲ್ಲಿ ಶ್ರೀ ಎಲ್ಲ 6 ಷಡ್ಗುಣಗಳು ಹೇಳಿದ್ರು. 6 ಇವೇನು? ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜ. ಜ್ಞಾನ ಅಂದ್ರೆ ಎಂದಕ್ಕಂದ್ರಮ್ಮ? ಅರ್ಥ ಪ್ರಕಾಶನಂ ಜ್ಞಾನ ರೀ ಪರ. ಅರ್ಥ ಪ್ರಕಾಶನಂ ಜ್ಞಾನ, ಅವೇದ ದರ್ಶನಂ ಜ್ಞಾನ, ಅವೇದ ದರ್ಶನಂ ಜ್ಞಾನ. ಜ್ಞಾನ. ಐಶ್ವರ್ಯ ಅಂದ್ರೆ ಏನ್ರಮ್ಮ? ಆ ಜ್ಞಾನವೆಂಬ ಐಶ್ವರ್ಯವನ್ನ, ಜ್ಞಾನ, ಐಶ್ವರ್ಯ. ಓಂ ನಮಃ ಶಿವಾಯ ಗುರುಗಳ. ಹೇಳ್ರಿ. ಫೋನ್ ಮತ್ತದ ಏನೋ ಮಿಸ್ಟೇಕ್ ಆಗೈತ್ ನೋಡ್ರಿ ಗುರುಗಳ. ಜರ ನೋಡ್ರಿ ಕ್ಯಾನ್ ಆಗ್ಯದ, ಮತ್ತೆ ಬಂದ ಬಿದ್ದದ. ಆಯ್ತ್ರಿ ಗುರುಗಳ. ಯಾಕೆ ಬಂದಾಗಲಗತ್ತ ನೋಡ್ರಿ ಅದಕ್ಕೆ ಜರ. ಜ್ಞಾನ, ಐಶ್ವರ್ಯ, ಶ್ರೀ ಸದ್ಗುರುಗಳ ಉಪದೇಶ. ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜ.
ಹ್ಞೂನ್ರಪ್ಪ. ಶ್ರೀ ಸದ್ಗುರುಗಳ ಉಪದೇಶಾಮೃತವನ್ನು ಚೆನ್ನಾಗಿ ಕೇಳಿ ತತ್ಕಾಲದಲ್ಲಿಯೇ ಏನ್ರಿ ಪೂರ್ಣ ತೃಪ್ತಿಯನ್ನು ಪೂರ್ಣ ತೃಪ್ತಿಯನ್ನು ಅಂದ್ರೆ ಕೃತಕೃತ್ಯೆಯನ್ನು ಹೊಂದಿದನು. ಅದರಂತೆಯೇ ಯಾರು ಈ ವಿಚಾರ ಸಾಗರವೆಂಬ ಗ್ರಂಥವನ್ನು ಸಾಧನ ಚತುಷ್ಟಯ ಸಂಪನ್ನರಾಗಿ, ಸಾಧನ ಚತುಷ್ಟಯ ಅಂದ್ರೆ ಅವು ಏನು ಹೇಳ್ಯಾರಲ್ರಿ 4: ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಸಂಪತ್ತು, ಮುಮುಕ್ಷತ್ವ. ಸಾಧನ ಚತುಷ್ಟಯ ಸಂಪನ್ನರಾಗಿ ಚೆನ್ನಾಗಿ ವಿಚಾರದ್ವಾರ, ಇಲ್ಲಿ ಮತ್ತೊಂದು ಪದ ಇಟ್ರಿ, ಚೆನ್ನಾಗಿ ಮತ್ತು ವಿಚಾರದ್ವಾರ. ಕೇಳಿಸ್ತದ್ರಿ? ವಿವಾದ ಪರಿಹಾರ ವಿಚಾರ ವಿಚಾರ ವಿಚಾರೇಣ ಕೃತೋ ಬಂದ ವಿಚಾರೇಣ ನಿವರ್ತತೆ. ಅದು ವಿಚಾರ ಅಂದ್ರೆ ಏನ್ರಿ ಅಂದ್ರಿ? ವಿಚಾರ ಅಂದ್ರೆ ಪರಿಹಾರ ವಿಚಾರ ಪರ. ರೀ ವಿವಾದ ಪರಿಹಾರ ವಿಚಾರದ ಪರ. ವಿರೋಧ ಪರಿಹಾರ ವಿಚಾರ ಮತ್ತು ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ. ಶ್ರುತ್ಯಾದಿ ಪ್ರಮಾಣಗಳಿಂದ ತತ್ವದ ಪರೀಕ್ಷೆ ಆಗ್ತಿರ್ಬೇಕ್ರಿ, ಅದಕ್ಕೆ ವಿಚಾರ ಅಂತಾರೆ. ವಿಚಾರದ್ವಾರ ತಿಳಿದುಕೊಳ್ಳುವರು ಅವರ ಜಂಜಾಲ ಅಂದ್ರ ಅಜ್ಞಾನ ಹಾಗೂ ತತ್ಕಾರ್ಯ ಮಹಾ ಏನ್ರದು ತತ್ಕಾರ್ಯ ಅಂದ್ರೆ ಮೋಹಾದಿ ರೂಪ ಸಂಸಾರವು ನಾಶವಾಗಿ ಹೋಗುತ್ತದೆ. ಮೋಹಾದಿ ರೂಪ ಸಂಸಾರವು, ಮೋಹ ಆದಿ ಪದ ತಗೊಂಡಾರ ನೋಡ್ರಿ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಾದಿಗಳು. ಮೋಹಾದಿ ಸಂಸಾರವು ನಾಶವಾಗಿ ಹೋಗುತ್ತದೆ. ಜನ ಮರಣ ದುಃಖವು ಎಲ್ಲ ನಾಶವಾಗಿ ಹೋಗ್ತದೆ. ಆದಿ ಅಂದ್ರೆ ಎಲ್ಲಾನೇ ಬತ್ರಿ. ಅಜ್ಞಾನ ಕಾರ್ಯವಾದಂತ ಜನನ ಮರಣ ದುಃಖ ಮೋಹ ಹಿಡ್ಕೊಂಡೆಲ್ಲ. ಇನ್ನು ಸುರಾಟ್ ನೋಡ್ರಿ ಎಷ್ಟು ಹೇಳ್ತಾರೆ, 52ನೇದ್ದು. ಮಿಥ್ಯಾಗುರು ಸುರಬಾನಿ ಕಿಯೋ ಗ್ರಂಥ ಉಪದೇಶ ಯಹ ಸುನತ ಕರತ ತಮಹಾನಿ ಯಹ ತಾಕೆ ಭಾಷಾ ಕರಿ. ಅಂದ್ರ ಈ 52ನೇದ್ದು ಅದ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ದೇವ ಭಾಷೆಯಾದ ಸಂಸ್ಕೃತ ಗ್ರಂಥಗಳಲ್ಲಿ ಏನ್ರದು ಮಿಥ್ಯಾಗುರು ಅಂದ್ರೆ ಮಿಥ್ಯಾವಾದ ಗುರುಗಳು ಮಿಥ್ಯವಾದ ಶಿಷ್ಯನಿಗೆ ಉಪದೇಶ ಮಾಡಿದ ಯಾವ ರೀತಿ ಇರುವುದೋ ಅದರ ರೀತಿಯನ್ನೇ, ಅಂದ್ರೆ ಹಿಂದಿ ಭಾಷೆಯಲ್ಲಿ ಈ ವಿಚಾರ ಸಾಗರ ಗ್ರಂಥವನ್ನಾಗಿ ರಚಿಸಿರುವೆನು. ಇಂಥ ಈ ವಿಚಾರ ಸಾಗರವೆಂಬ ಗ್ರಂಥವು ಸುನತ ಅಂದ್ರ ಶ್ರವಣ ಮಾಡಿದವರ ಅಜ್ಞಾನವೆಂಬ ಅಂಧಕಾರವನ್ನು ಕೂಡಲೇ ಏನಾಗ್ತದಪ್ಪ ಅಂತ ಕೇಳಿದ್ರೆ ನಾಶ ಮಾಡುತ್ತದೆ. ಅದು ಹೆಂಗದ ನಿಕ್ಕ ಒಂದು ಬೆಂಕಿ ಇದ್ದಂಗ ಆದ್ರೆ ಅದು ನಾಶ ಮಾಡಿಬಿಡ್ತದೆಲ್ಲ, ಸುಟ್ಟು ತೆಗಿತದ. ದೋಹ 53 ಏನಂತಾರ ನೋಡ್ರಿ, ಅಗ್ರದ ದೇವನಕೋ ಸ್ವಪ್ನ ಮೇ ಯಹ ಕಿಯ ಗುರು ಉಪದೇಶ ನಸೋ ನ ತಹೋ ದುಃಖ ಮೂಲ ವಹ ಮಿಥ್ಯಾ ಬನಕೋ ವೇಷ. ಅಂದ್ರ ಅಗ್ರದ ದೇವನಿಗೆ ಸ್ವಪ್ನದಲ್ಲಿ ಈ ಪ್ರಕಾರವಾಗಿ ಸದ್ಗುರುಗಳ ಉಪದೇಶವನ್ನು ಮಾಡಿ, ಸದ್ಗುರುಗಳು ಏನ್ ಮಾಡಿದ್ರು ಸ್ವಪ್ನದಲ್ಲಿ ಈ ರೀತಿ ಅವನಿಗೆ ಉಪದೇಶ ಮಾಡಿದರು. ಅದರ ಕೂಡ ಏನಾಯ್ತಪ್ಪ, ಆದರೂ ಕೂಡ ದುಃಖ ಮೂಲ ಅಂದ್ರೆ ದುಃಖಕ್ಕೆ ಮೂಲ ಕಾರಣವಾದ ಮಿಥ್ಯವಾದ ಏನ್ರದು ವನದ ಸ್ವರೂಪವು ನಾಶವಾಗಲಿಲ್ಲ. ಟೀಕಾ ನೋಡ್ರಿ ಏನಂತಾರ್ರಿ,
ವೇಷ ಎಂದರೆ ಸ್ವರೂಪ ಅನರ್ಥವೆಲ್ಲವೂ ನಷ್ಟವಾಗಿರುತ್ತದೆ. ಇಲ್ಲಿ ಮ್ಯಾಲ ಏನ್ ಹೇಳಿದ್ರಿ? ವನದ ಸ್ವರೂಪವು ಏನ್ರಿ? ನಾಶವಾಗಲಿಲ್ಲ. ಇದು ಅರ್ಥ ನೋಡ್ರಿ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಅಗ್ರದ ದೇವನಿಗೆ ಸ್ವಪ್ನದಲ್ಲಿ ಈ ಪ್ರಕಾರವಾಗಿ ಸದ್ಗುರುಗಳ ಉಪದೇಶವನ್ನು ಮಾಡಿದರು. ಆದರೂ ಕೂಡ ಏನಾಗ್ಲಿಲ್ಲ, ದುಃಖ ಮೂಲ ಅಂದ್ರೆ ದುಃಖಕ್ಕೆ ಮೂಲ ಕಾರಣವಾದ ಮಿಥ್ಯವಾದ ಬನಕು ಅಂದ್ರ ವನದ ಸ್ವರೂಪವು ಏನಾಗ್ಲಿಲ್ಲ, ನಾಶವಾಗಲಿಲ್ಲ. ಅಜ್ಞಾನದ ಸ್ವರೂಪ ನಾಶ ಆಗಲಿಲ್ಲ. ವೇಷ ಎಂದರೆ ಸ್ವರೂಪ ಅನರ್ಥವೆಲ್ಲವೂ ನಷ್ಟವಾಗಿರುತ್ತದೆ ಅಂತ ಟೀಕಾದ ಕೊಟ್ಟರು. ಅಲ್ಲಿ ನಾಶವಾಗಲಿಲ್ಲ ಅಂತ ಕೊಟ್ರ. ಇದು ಸ್ಪಷ್ಟವಾಗಿದಂತ ಇಷ್ಟೇ ಹೇಳಿವಿ ಅಂದ್ರಪ್ಪರ. ಅಂದ್ರೆ ಒಂದು ಏನು ಸ್ವಪ್ನದಲ್ಲಿ ಹೇಳಿದ್ದದು ಇವನಿಗೆ ಅಜ್ಞಾನ ಸಹಿತ ಹೋಗಲಿಲ್ರಿಪ್ಪರ. ಹೌದೌದ್ರಿ. ಅದು ಪೂರಾ ನಾಶ ಆಗ್ಲಿಲ್ರಿ, ಇನ್ನೂ ಸ್ವಲ್ಪ ಕಸರ ಉಳಿತಲ್ಲಿ. ಎಂದರೆ ಸ್ವರೂಪ ಅನರ್ಥವೆಲ್ಲವೂ ನೋಡ್ರಿ, ಸ್ವರೂಪ ಅನ್ಯ ಅರ್ಥವೆಲ್ಲವೂ, ಅನರ್ಥ ಅಲ್ಲಗತ್ತೀವಿ, ಅನ್ಯ ಅರ್ಥವೆಲ್ಲವೂ ಸ್ಪಷ್ಟವಾಗಿರುತ್ತದೆ. ಬರೋಬರಿ ಅದ, ಅವ್ರದೇ ಬರೋಬರಿ ಅದ. ಪ್ರಶ್ನೆ ನೋಡ್ರಿ ಏನಂತಾರ ಇಲ್ಲಿ, ಎಷ್ಟು 451 ಅರ್ಥಸಹಿತವಾಗಿ ಗ್ರಂಥವನ್ನು ಓದಿದಾಗ್ಯಾದರೂ ನೋಡ್ರಿ ಪ್ರಶ್ನೆ, ಅರ್ಥಸಹಿತವಾಗಿ ಗ್ರಂಥವನ್ನು ಓದಿದಾಗ್ಯಾದರೂ ಕೂಡ ದುಃಖಕ್ಕೆ ಮೂಲ ಕಾರಣವಾದ ಏನ್ರಿ ಅದು? ಮನಸ್ಸು ಇನ್ನೂ ತೋರುತ್ತಿದೆಯಲ್ಲ. ಮನಸ್ಸು ಇನ್ನು ತೋರುತ್ತದೆಯಲ್ಲ. ಮನವು ಅಡಗಬೇಕಲ್ರಿ, ಅಡಗಿಲ್ಲ ಅಂತಾರ ಅವ್ರನ್ನ. ಅದು ಇರಬಾರ್ದು, ಅದನ್ನು ಇನ್ನೂ ತೋರ್ತದಲ್ಲ. ಅಗ್ರದ ವಾಚ್ ಚೌಪಾಯಿ ಏನಂತಾರ ನೋಡ್ರಿ, ಭಗವಾನ್ ಯಹ ತುಮ ಗ್ರಂಥ ಪಡಾಯೋ ಅರ್ಥ ಸಹಿತ ಸೋಮೋ ಹಿಯ ಅಯೋ ಬನ ದುಃಖ ಮೂಲತವೋ ಮುಹಿ ಭಾಷ್ಯ ಕಹು ಉಪಾಯ ಜಾತೇಯ ನಾಶಯ. ಅಂದ್ರೆ ಅದ್ರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಹೇ ಭಗವಾನ್, ತಾವು ಈ ಗ್ರಂಥವನ್ನು ಚೆನ್ನಾಗಿ ತಿಳಿಸಿ ಹೇಳಿದಿರಿ. ಅದನ್ನು ನಾನು ನನ್ನ ಹೃದಯದಲ್ಲಿ ಏನ್ ಮಾಡ್ದಪ್ಪ ಅಂತ ಕೇಳಿದ್ರೆ ಅರ್ಥಸಹಿತವಾಗಿ ಧರಿಸಿಕೊಂಡೆನು. ಆದರೂ ಕೂಡ ಈ ಘೋರವಾದ ಅರಣ್ಯವು, ಅರಣ್ಯ ಅಂದ್ರೆ ಕಾಡ, ಅಂದ್ರ ದುಃಖ ಮೂಲ ಅಂದ್ರೆ ದುಃಖದ ಮೂಲ ಸ್ವರೂಪವಾಗಿ ನನಗೆ ತೋರುತ್ತಿದೆ, ನನಗಿನ್ನೂ ತೋರ್ತದದು. ಆದ್ದರಿಂದ ಯಾವ ಸಾಧನವನ್ನು ಮಾಡುವುದರಿಂದ ಈ ಅರಣ್ಯದ ಸ್ವರೂಪವು ನಾಶವಾಗಿ ಹೋಗುತ್ತದೆಯೋ ಅಂತ ಉಪಾಯ ಸಾಧನವನ್ನು ಕೃಪೆಯಿಂದ ತಿಳಿಸುವಂಥವರಾಗಿರಿ. ನನಗಿನ್ನೂ ತೋರ್ಲಿಗತ್ತದ, ಅದು ತೋರ್ಲಾರ್ದಂಗ ಅಂತ ಸಾಧನೆ ಯಾವದದ ಆ ಸಾಧನವನ್ನು ನನಗೆ ಹೇಳ್ರಿ ಅಂತ ಕೇಳಿಕೊಂಡನ್ರಿ. ಏನು ಸಾಧನ ಮಾಡಿದ್ರೆ ಇದು ಹೋಗ್ತದ ಅದನ್ನು ತಿಳಿಸ್ತಾರೆ ನಮ್ಗೆ. ಅದಕ್ಕೆ ಗತ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ನೋಡ್ರಿ 452ರಲ್ಲಿ. ಇಲ್ಲಿಯವರೆಗೆ ಬೋಧಿಸಲ್ಪಟ್ಟ ಜ್ಞಾನವೇ ಈ ಮಹಾರಣ್ಯವನ್ನು ನಾಶ ಮಾಡಲಿಕ್ಕೆ ಸಮರ್ಥ ಅಂದ್ರೆ ಕಾರಣವಾಗಿರುತ್ತದೆ. ಇಲ್ಲಿ ತನ ಏನ್ ನಿನಗೆ ಜ್ಞಾನ ಹೇಳಿದೆವಲ್ಲ, ಆ ಜ್ಞಾನಕ್ಕೆ ಬಿಟ್ಟು ಮತ್ತೊಂದು ಸಾಧನೆ ಯಾವುದು ಇಲ್ಲ. ಯಾಕಂದ್ರೆ ಒಮ್ಮೆ ಔಷಧ ತೊಳಗಂದೆ ರೋಗ ಹೋಗಂಗಿಲ್ಲ. ಅದು ಜ್ಞಾನವೇ ಸಾಕ್ಷಾತ್ ಸಾಧನ ರೀ, ಉಳಿದ ಏನ್ ಮಾಡಿದ್ರು ಹೋಗುದಲ್ರಿ. ಇನ್ನಿಷ್ಟದ ಮುಂದುವರ್ಸ ಅದೇ ಜ್ಞಾನವನ್ನೇ. ಯಾಕ ಅಜ್ಞಾನಕ್ಕೆ ವಿರೋಧಿ ಜ್ಞಾನನೇ ಇರಪ್ಪಾರ. ಯಾಕಂದ್ರ ಔಷಧ ತೊಗೊಂಡ ತಕ್ಷಣನೇ ರೋಗ ಹೋಗಂಗಿಲ್ಲ, ಸ್ವಲ್ಪ ಇನ್ನೂ ಮುಂದುವರ್ಸ್ಬೇಕು ಅದನ್ನ. ಹೌದ್ರಪ್ಪ, ಇನ್ನೂ ಸ್ವಲ್ಪ ಅದನ್ನೇ, ಆ ಜ್ಞಾನವನ್ನೇ ಮುಂದುವರ್ಸು.
ನೋಡ್ರಿ ನಂತರ ಇಲ್ಲಿಯವರೆಗೆ ಬೋಧಿಸಲ್ಪಟ್ಟ ಜ್ಞಾನವೇ ಈ ಮಹಾರಣ್ಯವನ್ನು ನಾಶ ಮಾಡಲಿಕ್ಕೆ ಸಮರ್ಥ ಅಂದ್ರೆ ಕಾರಣವಾಗಿರುತ್ತದೆ. ಅಗ್ರದ ದೇವನ ಸ್ವಪ್ನದ ಸಮಾಪ್ತಿ ಆಗ್ತದ್ರಿ, ಅಥವಾ ನಾಶವು, ಸ್ವಪ್ನ ನಾಶವು. ಬೋಲೆ ಗುರು ಸುನಿ ನಿಸಕಿ ಬಾನಿ ಸುನಿ ಶಿಷ್ಯ ಹೊಯ್ ಜಾತೆ ಬನಹಾನಿ आस उपाय को और नहीं होए बन का नाश कहे तो यही है. ಅಂದ್ರೆ ಶಿಷ್ಯನ ಮಾತುಗಳನ್ನು ಕೇಳಿ, ಯಾರು? ಸದ್ಗುರುಗಳು ಹೇಳಿದ್ದೇನೆಂದರೆ, ಹೇ ಶಿಷ್ಯನೇ ಕೇಳು, ಯಾವುದರಿಂದ ಸಂಸಾರ ರೂಪ ವನವು ನಾಶವಾಗಿ ಹೋಗುವುದು, ಅದು ಈಗ ಇಲ್ಲಿಯವರೆಗೆ ಉಪದೇಶಿಸಲ್ಪಟ್ಟ ಮಹಾವಾಕ್ಯ ವಿಚಾರ ರೂಪ ಜ್ಞಾನವೇ. ಏನಂದ್ರಿ? ಮಹಾವಾಕ್ಯ ವಿಚಾರ ರೂಪ ಜ್ಞಾನವೇ ಆಗಿರುವುದು. ಸ್ವರೂಪ ಬೋಧವನ್ನೇ ಹೇಳ್ತದ್ರಿ ಪರ, ಏಕತ್ವನೇ. ಏಕತ್ವ ಜ್ಞಾನವನ್ನೇ ಹೇಳ್ಯಾರಿಲ್ರಿ. ಅದುವೇ ಈ ಮಹಾವನವನ್ನು ನಾಶ ಮಾಡಲು ಸಮರ್ಥ ಅಂದ್ರೆ ಕಾರಣವಾಗಿರುವುದು. ಇಂಥ ಮಹಾವಾಕ್ಯ ವಿಚಾರ ರೂಪ ಉಪಾಯಕ್ಕೂ ಅಂದ್ರೆ ಸಾಧನಕ್ಕಿಂತಲೂ ಬೇರೆ ಯಾವ ಸಾಧನವೂ ಇರುವುದಿಲ್ಲ. ಅದುವೇ ಏನು ಜ್ಞಾನದಲ್ಲ, ಆ ಜ್ಞಾನವೇ ಮುಖ್ಯ ಸಾಧನದ. ಸಿದ್ಧಾಂತ ವಾಕ್ಯ ಅದ, ಸಿದ್ಧಾಂತ ಬೋಧಕ ವಾಕ್ಯ ಅದ, ಅದರಲ್ಲಿಂದನೇ ಪರಿಹಾರ ಆಗ್ತದೆ. ಅದರಿಂದ ಪರಿಹಾರ ಆಗ್ತದೆ. ಅದು ನೀನು ಅದನ್ನೇ ಮುಂದುವರ್ಸು, ಅದಕ್ಕೆ ಬಿಟ್ಟು ಮತ್ತೆ ಬೇರೆ ಸಾಧನ ಕೇಳಕ್ ಹೋಗ್ಬೇಡ. ಇನ್ನು ಚೌಪಾಯಿ ಹೇಳ್ತಾರ ನೋಡ್ರಿ, ಎಷ್ಟು? 56. ಮಹಾವಾಕ್ಯಕ್ಕೋ ಅರ್ಥ ವಿಚಾರಹು ಮೈ ಅಗ್ರದಯೋ ಠೇರೆ ಪುಕಾರಹು ಸುನಿ ಪುನಿ ವಾಕ್ಯ ವಿಚಾರ ಚೇಲಾ ಅಗ್ರದಯ ದೀನೋ ರೇಲಾ. ಅಂದ್ರೆ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಮಹಾವಾಕ್ಯಕ್ಕೂ ಅಂದ್ರೆ ಮಹಾವಾಕ್ಯದ ಅರ್ಥವನ್ನು ಏನ್ ಮಾಡು? ವಿಚಾರ ಮಾಡು. ಪುನಃ ಪುನಃ ವಿಚಾರ ಮಾಡು. ಮತ್ತು ಮೈ ಅಂದ್ರೆ ನಾನು ಅಗ್ರದನಿದ್ದೇನೆ ಎಂದು ಹೀಗೆ ಠೇರಿ ಅಂದ್ರೆ ಉಚ್ಚ ಸ್ವರದಿಂದ ಏನ್ ಮಾಡು? ಕೂಗು ಹಾಕು. ಅಗ್ರದನೇ ಇದ್ದೀನಿ ಅಂದ್ರೆ ನಾನೇ ಶ್ರೇಷ್ಠ, ಚೈತನ್ಯ ಇದೀನಿ ಅಂತ ಇದನ್ನೇ ಕೂಗಂತಾರ. ನಾನು ಇಚ್ಛಾರಹಿತವಾದ ಆತ್ಮದೇವನೇ ಇದ್ದೀನಿ ಅಂತ ಉಚ್ಚ ಸ್ವರದಿಂದ ಕೂಗು. ಕೂಗು ಹಾಕು ಎಂದು ಗುರುಗಳು ಹೇಳಿದ ವಚನವನ್ನು ಕೇಳಿ ಏನ್ ಮಾಡ್ದ? ಶಿಷ್ಯನಾದಂಥವನು ಮಹಾವಾಕ್ಯವನ್ನು ಪುನಃ ಪುನಃ ವಿಚಾರ ಮಾಡಿದನು. ಮತ್ತು ತದನಂತರ ಅಹಂ ಅಗ್ರದ, ನಾನು ಅಗ್ರದನಿದ್ದೇನೆ ಎಂದು ಈ ಪ್ರಕಾರವಾಗಿ ದೀನ ಅಂದ್ರ ಅರ್ಥ ಭಾವವುಳ್ಳವನಾಗಿ ಏನ್ ಮಾಡ್ದಪ್ಪ ಅಂತ ಕೇಳಿದ್ರೆ ಉಚ್ಚ ಸ್ವರದಿಂದ ಕೂಗ ಹಾಕಿದನು. ಅಂದ್ರೆ ನಾ ಯಾರಪ್ಪ ಅಂದ್ರ ಅಗ್ರದ ದೇವನಿದ್ದೇನೆಂತ ಉಚ್ಚ ಸ್ವರದಿಂದ ಕೂಗಿಬಿಟ್ಟ. ಎಲ್ಲ ದೇವರಿಗೂ ದೇವ್ರು ನಾನೇ, ಎಲ್ಲದಕ್ಕೂ ಅಧಿಷ್ಠಾನನೇ ನಾನು ನಿಂತ. ಹಿಂಗ ಕೂಗ ಹಾಕದ ಕೊಳ್ಳೆ ಏನಾಯ್ತಪ್ಪ ಅಂದ್ರೆ ವಿವೇಕನ್ನು ಕಣ್ಣ ಎಚ್ಚರ ಆಗಿಬಿಡ್ತಾರೆ ಅವನಿಗೆ. ನಿದ್ರಾ ಗಯೇ ನೈನ ಪಕಾರಶೆ ಬನ ಗುರು ಗ್ರಂಥ ಸಭೆ ವಹ ನಾಶೆ भयो सुख बन दुख बिसरायो हो तो अग्ರದ ನಿಜ ರೂಪಸು ಪಾಯು. ಅರ್ಥ ಏನ್ ಹೇಳ್ತಾರ ನೋಡ್ರಿ? ನಿದ್ರೆಯ ದೂರವಾಯಿತು,
ಉಚ್ಚ ಸ್ವರದಿಂದ ಕೂಗುದು ಕೂಡಲೇ ಏನಾಯ್ತ್ರಿ? ನಿದ್ರೆ ಹೋಗಿ ಎಚ್ಚರ ಆಗಿಬಿಡ್ತು. ಅಜ್ಞಾನವೆಂಬ ನಿದ್ರೆ ಹೋಯ್ತಿರಪ್ಪರ. ಕಣ್ಣುಗಳು ಪ್ರಕಾಶಿಸಿದವು. ಇದೆಲ್ಲ ಸ್ವಪ್ನದಲ್ಲಿ ನಡೆದಿತ್ತವನಿಗೆ ಇಂಥ ವಿಚಾರ ಇಲ್ಲ ಇಲ್ಲಿ ತನ ಹೇಳುದೆಲ್ಲ. ಹ್ಞೂನ್ರಪ್ಪರ. ಸ್ವಪ್ನಾವಸ್ಥೆಯಿಂದ ಜಾಗ್ರತಾವಸ್ಥೆಗೆ ಬಂದನು. ಸ್ವಪ್ನಾವಸ್ಥೆಯಿಂದ ಇಲ್ಲಿಗೆ ಬಂದ, ಜಾಗ್ರಾವಸ್ಥೆಗೆ ಬಂದ. ಆ ವನ ಗುರುಗಳು ಹಾಗೂ ಗ್ರಂಥ ಸರ್ವವು ನಾಶವಾದವು. ಏನೇನ್ ಸ್ವಪ್ನದಲ್ಲಿ ಎಲ್ಲ ಉಪದೇಶ ನಡೆದಿ, ಸ್ವಪ್ನದಲ್ಲೇ ನಡೆದಿರ್ತಾರದೆಲ್ಲ ಉಪದೇಶ. ಗುರುಗಳು ಮತ್ತು ಗ್ರಂಥ ಮತ್ತು ಉಪದೇಶ ಎಲ್ಲ ಏನಾಯ್ತ್ರಿ? ನಾಶವಾದವು. ಜಾಗೃತ ಬಂದ ಒಳಗೆ ಸ್ವಪ್ನ ಹೆಂಗ್ ಉಳಿತದ್ರಿ? ಅದು ಎಲ್ಲ ನಾಶವಾದವು. ಬನ ದುಃಖ ಅಂದ್ರ ಅರಣ್ಯದ ದುಃಖವೆಲ್ಲ ಏನಾಯ್ತಪ್ಪ ಅಂತ ಕೇಳಿದ್ರ ಮರೆತು ಹೋಯಿತು. ಸುಖವನ್ನು ಹೊಂದಿದನು. ತನ್ನ ಆ ನಿಜ ರೂಪ ಅಂದ್ರೆ ನಿಜ ಸ್ವರೂಪವನ್ನು ಹೊಂದಿ ಏನ್ ಮಾಡಿದ್ರೆ? ನಿಜ ಸ್ವರೂಪ ಅಂದ್ರೆ ಅದು ಚೈತನ್ಯ ಸ್ವರೂಪ, ನಿಜ. ದೇಹಾದಿ ಪ್ರಪಂಚ ಅದನ್ನು ತೋರ್ತದ, ಆದ್ರೆ ಅದು ನಿಜ ಅಲ್ಲ. ಇದು ಏನದ್ರಪ್ಪ ಅಂತ ಕೇಳಿದ್ರೆ, ಇದು ತನ್ನ ಸ್ವರೂಪ ನಿಜ ಅಂದ್ರೆ ಆತ್ಮನೇ ನಾನಿದ್ದೇನೆ ಅನ್ನೋದು ನಿಜ. ತನ್ನ ಅಗ್ರದೇವನು ಇಚ್ಛಾರಹಿತನಾದನು. ಹೊಂದಿ ಅಗ್ರದ ದೇವ ಏನಾದಪ್ಪ ಅಂತ ಕೇಳಿದ್ರೆ ಇಚ್ಛಾರಹಿತನಾದನು. ಇಚ್ಛಾರಹಿತ. ಯಾಕ ಇಚ್ಛಾರಹಿತ ಆದ ಬಳಿಕ ಏನಾಯ್ತು? ತನ್ನ ನಿಜ ರೂಪ ಕಂಡಲ್ರಿ. ಅವಾಗ ಇಚ್ಛೆಗಳಿಗೆ ಇರ್ಲಿಕ್ಕೆ ಅವಕಾಶ ಇರ್ಲಿಲ್ಲ ಅಲ್ಲಿ. ಇನ್ನು 453 ಏನ್ ಹೇಳ್ತಾರ್ರಿ? ಅಜ್ಞಾನದಿಂದ ಜನಿಸಿರುವ ಮಿಥ್ಯವಾದ ಜಗತ್ತು. ಇದು ಹ್ಯಾಂಗ ತೋರಿದ್ರಿ? ಇದು ಅಜ್ಞಾನದಿಂದ ಮಿಥ್ಯವಾದ ಜಗತ್ತು. ಅಜ್ಞಾನದಿಂದ ಜನಿಸಿರುವ ಮಿಥ್ಯವಾದ ಜಗತ್ತು ಮಿಥ್ಯವಾದ ವೇದ ಗುರುಗಳಿಂದಲೇ ಪರಿಹಾರವಾಗುತ್ತದೆ. ಯಾಕಂದ್ರೆ ಸಮಸತ್ತದೊಳಗೆ ಸಾಧಕ ಬಾಧಕಗಳಾಗ್ತವ್ರಿ. ಇದು ಅಜ್ಞಾನ ಮಿಥ್ಯ, ಅದ್ರ ಕಾರ್ಯವಾದ ಜಗತ್ತು ಮಿಥ್ಯ. ಆ ವೇದ ಗುರುಗಳಿಂದಲೇ ಅವು ಹೆಂಗ ಅವು ಮಿಥ್ಯನೇ. ಯಾಕಂದ್ರೆ ಅವೆಲ್ಲ ವ್ಯಾವಹಾರಿಕ ಸತ್ತದೊಳಗೆ ಬಂದುರಿ ಅವು. ಅವೆಲ್ಲ ಏನಾಯ್ತಪ್ಪ ಅಂತ ಕೇಳಿದ್ರೆ, ವೇದ ಗುರುಗಳೆಲ್ಲವೂ ವ್ಯಾವಹಾರಿಕ. ಏನಾಯ್ತು? ವೇದ ಗುರುಗಳೆಲ್ಲವೂ ಪರಿಹಾರವಾಗುತ್ತವೆ. ವೇದ ಗುರುಗಳಿಂದಲೇ ಏನದು? ಮಿಥ್ಯವಾದ ಎಲ್ಲ ಗ್ರಂಥ ಎಲ್ಲ ಹೋದು ನೋಡ್ರಪ್ಪ. ಏನಂತಾರ ನೋಡ್ರಿ, ಅದ್ರ ಹೆಡ್ಡಿಂಗ್ ಏನದ್ರಿ? ಏನು? ಅಜ್ಞಾನದಿಂದ ಜನಿಸಿರುವ ಮಿಥ್ಯವಾದ ಜಗತ್ತು ಮಿಥ್ಯವಾದ ವೇದ ಗುರುಗಳಿಂದಲೇ ಪರಿಹಾರವಾಗುತ್ತವೆ. ಇವು ಹೇಳೋದು ಕೇಳೋದನ್ನು ಮಿಥ್ಯನೇ ಅಪ್ಪರ, ಅಲ್ಲ ಜ್ಞಾನ ಆದ ಮ್ಯಾಗ್ರಿ. ಮತ್ತೆ ಇವರಲ್ಲಿ ಸತ್ಯ, ಇವೊಂದ್ ಸತ್ಯ ಬ್ರಹ್ಮ ಒಂದ್ ಸತ್ಯ, ದೈತಾಪತ್ತಿ ಬರ್ತದ್ರಿಂದ. ಇವು ಮಿಥ್ಯನೇ. ಗುರು ಒಂದು ಶಿಷ್ಯ ಒಂದು ನಾನು ಅನ್ನೋದು ಇಲ್ಲಿ ತನ ಭೇದನೇ ಇಲ್ರಿ. ಅಭೇದ ದರ್ಶನ ಆಗುದಿಲ್ಲ. ಅಭೇದ ದರ್ಶನ ಆದ್ಮೇಲೆ ಇವ್ಯಾವೂ ಇಲ್ರಿ, ಯಾವೂ ಇಲ್ಲ. ಅಲ್ಲಿಗೆ ಹೇಳ್ಯಾರ ನೋಡ್ರಿ, ನ ಮೃತ್ಯುರ್ನ ಶಂಕಾ ನಮೇ ಜಾತಿ ಭೇದ. ಎಲ್ಲಿ? ನಿರ್ವಾಣ ಶತಕದೊಳಗ್ರಿ. ನ ಮೃತ್ಯುರ್ನ ಶಂಕಾ ನಮೇ ಜಾತಿ ಭೇದ, ಪಿತಾ ನೈವ ಮೇ ನೈವ ಮಾತಾ ಚ ಜನ್ಮ, ನ ಬಂಧುರ್ನ ಮಿತ್ರನ್ ಗುರುರ್ನೈವೋ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಎಲ್ಲ ಯಾವ ಇಲ್ಲ ಅಲ್ಲಿ. ದುವಾ ಏನ್ ಹೇಳ್ತಾರ ನೋಡ್ರಿ? 58. ಅಗ್ರದ ದೇವಮೇ ನಿಂದಿತ ಭೋ ಬನ ದುಃಖ ಜೇಹ ರೀತಿ, ಆತ್ಮ ಮೇ ಅಜ್ಞಾನತೆ ತೋ ಜಗ ದುಃಖ ಪ್ರತೀತಿ.
ಅಂದ್ರ ಅರ್ಥ ಏನ್ ಹೇಳ್ತಾರ್ರಿ? ಯಾವ ಪ್ರಕಾರ ನಿದ್ರಿಸುತ್ತಿರುವಂತ ಯಾವ ಅಗ್ರದ ದೇವನೇ ಅಂದ್ರ ಅಗ್ರದ ದೇವನಲ್ಲಿ ಅರಣ್ಯ ದುಃಖವು ಉಂಟಾಗಿತ್ತು. ಅದೇ ಪ್ರಕಾರ ಆತ್ಮಮೇ ಅಂದ್ರ ಆತ್ಮನಲ್ಲಿ ಅಜ್ಞಾನದ ದಶೆಯಿಂದ ಏನ್ರಿ? ಆತ್ಮನಲ್ಲಿ ಅಜ್ಞಾನ ದಶೆಯಿಂದ ಜಗ ದುಃಖ ಅಂದ್ರ ಪ್ರಪಂಚ ದುಃಖವು ಪ್ರತೀತಿ ಆಗಿರುವುದು. ಪ್ರತೀತಿ ಆಗುತ್ತಿರು ಎದರಿಂದ? ಆತ್ಮನ ಅಜ್ಞಾನದಿಂದ. ಅದೇ ಆತ್ಮಜ್ಞಾನದಿಂದನೇ ನಾಶ ಆಗ್ತದ್ರಪ್ಪ. ನೇಮದದು ಯಾವುದರ ಅಜ್ಞಾನದಿಂದ ಯಾವುದು ತೋರುವುದು ಅದರ ಜ್ಞಾನದಿಂದಲೇ ಅದು ನಿವೃತ್ತಿ ಆಗ್ತದೆ. ಹೆಂಗ ಹಗ್ಗದ ಅಜ್ಞಾನದಿಂದ ಹಾವು ತೋರ್ಲಿಕ್ಕತ್ತದ್ರಿ? ಹಗ್ಗದ ಜ್ಞಾನದಿಂದನೇ ಹಾವು ಇಲ್ಲವಾಯ್ತು. ಹಗ್ಗದ ಜ್ಞಾನದಿಂದಲೇ ಹಾವಿನ ನಿವೃತ್ತಿಯಾಗಿ ಹೋಗ್ತದ. ಈ ದೇಹಾದಿ ಪ್ರಪಂಚ ಹೆಂಗ್ ತೋರ್ಲಿಕ್ಕತ್ತದ? ನಮ್ಮ ಸ್ವರೂಪದ ಅಜ್ಞಾನದಿಂದ ತೋರ್ಲಿಕ್ಕತ್ತದ. ಇದು ಸ್ವರೂಪದ ಜ್ಞಾನದಿಂದನೇ ಮಿಥ್ಯೆ ಆಗ್ತದ್ರಿ. ಅದು ಹೆಂಗ ಆಗ್ತದ್ರಿ? ನಿವೃತ್ತಿಯಾಗಿ ಹೋಗ್ತದ. ಅದಕ್ಕೆ ಇರ್ಲಿಕ್ಕೆ ಅವಕಾಶ ಇಲ್ಲ. ಅದು ನೇಮ ಹಾಕ್ಯಾರ ಅವರು ವಿಚಾರ ಸಾಗರಕಾರ ನಿಚ್ಚಲ್ ದಾಸರು. ಯಾವುದರ ಅಜ್ಞಾನದಿಂದ ಯಾವುದು ತೋರುವುದೋ ಅದರ ಜ್ಞಾನದಿಂದಲೇ ಅದು ನಿವೃತ್ತಿಯಾಗಿ ಹೋಗುತ್ತದೆ. ಇನ್ನ 59ನೇ ದುವಾ ಏನಂತಾರ ನೋಡ್ರಿ? ಜೋ ಮಿಥ್ಯಾ ಗುರು ಗ್ರಂಥಕ್ಕೆ ಮಿಥ್ಯಾ ಬನ ಸಂಹಾರ ತೋ ಮಿಥ್ಯಾ ಗುರು ವೇದತೆ ಮಿಥ್ಯಾ ಜಗ ಪರಿಹಾರ. ಹೇಗೆ ಮಿಥ್ಯವಾದ ಗುರುಗಳಿಂದಲೂ ಹಾಗೂ ಆ ಮಿಥ್ಯ ಗ್ರಂಥಗಳಿಂದಲೂ ಮಿಥ್ಯ ಗ್ರಂಥತೆ ಅಂದ್ರೆ ಗ್ರಂಥಗಳಿಂದಲೂ ಮಿಥ್ಯವಾದ ಅರಣ್ಯವು ಎಲ್ಲ ಮಿಥ್ಯನೇ. ಗುರುನು ಮಿಥ್ಯ, ಗ್ರಂಥಗಳು ಈ ಬನ ಅಂದ್ರ ಅರಣ್ಯನು ಮಿಥ್ಯ, ಅಜ್ಞಾನವೆಂಬ ಜಗತ್ತ. ನೋಡ್ರಿ ಏನಂತಾರ್ರಿ? ಹೇಗೆ ಮಿಥ್ಯವಾದ ಗುರುಗಳಿಂದಲೂ ಹಾಗೂ ಗ್ರಂಥಗಳಿಂದಲೂ ಮಿಥ್ಯವಾದ ಅರಣ್ಯವು ನಾಶವಾಯಿತು. ಹಾಗೆಯೇ ಮಿಥ್ಯವಾದ ಗುರುಗಳಿಂದಲೂ ಹಾಗೂ ನೋಡ್ರಿ ಏನಂತಾರ? ಮಿಥ್ಯವಾದ ಗುರುಗಳಿಂದಲೂ ವೇದ ಗುರುಗಳಿಂದಲೂ ಮಿಥ್ಯವಾದ ಪ್ರಪಂಚ ದುಃಖವು ನಿವೃತ್ತಿಯಾಗುತ್ತದೆ. ಹೀಗೆ ಮಿಥ್ಯವಾದ ಗುರುಗಳಿಂದಲೂ ಹಾಗೂ ಮಿಥ್ಯವಾದ ಗ್ರಂಥಗಳಿಂದಲೂ ಯಾವುದು ಮಿಥ್ಯವಾದ ಅರಣ್ಯವು, ಅರಣ್ಯರೇನು ಸತ್ಯ ಅಂತೀರೇನು? ಅದನ್ನು ಮಿಥ್ಯ. ಇಲ್ಲಿ ಗ್ರಂಥನು ಮಿಥ್ಯ, ಗುರುಗಳು ಮಿಥ್ಯ, ಮತ್ತು ಉಪದೇಶ ಅದನ್ನು ಮಿಥ್ಯನೇ. ಏನಾಯ್ತು? ಅರಣ್ಯವು ಅಂದ್ರ ಸಂಸಾರ ನಾಶವಾಯಿತು. ಹಾಗೆಯೇ ಮಿಥ್ಯವಾದ ಗುರುಗಳಿಂದಲೂ ಹಾಗೂ ವೇದಗಳಿಂದಲೂ ಮಿಥ್ಯವಾದ ಪ್ರಪಂಚ ಏನಾಯ್ತು? ದುಃಖವು ನಿವೃತ್ತಿಯಾಗುತ್ತದೆ. ಎಲ್ಲ ಮಿಥ್ಯನೇ. ಇನ್ನು 60ನೇ ದುವಾ ಏನಂತಾರ್ರಿ? ಲಕ್ಷ್ಯಾರ್ಥ ಲಖೆ ವಾಕ್ಯ ಕೋ ಹೋಯ್ ಜಿಜ್ಞಾಸು ಸೋ ನಿಹಾಲ್ ನಿರಾವರಣ ಸೋ ಆಪ ಹೋಯ್ ದಾದು ದೀನ ದಯಾಲ್. ಅದರ ಅರ್ಥ ಏನ್ ಹೇಳ್ತಾರ್ರಿ? 60ನೇ ದುಹದ್ದು ನಿರಾವರಣ ಯಾವ ಪರಬ್ರಹ್ಮವಿರುವುದು. ನೋಡ್ರಿ, ಆವರಣ ರಹಿತವಾದ ಯಾವ ಪರಬ್ರಹ್ಮವಿರುವುದು.
ಆವರಣ ರಹಿತವಾದ. ಹ್ಮ್ ಆವರಣ ಅಂದ್ರೆ ಏನ್ರಿಮ್ಮ? ಪರ ಆವರಣ ಅಂದ್ರ ಹೊದಿಕೆ, ಇದು ತನ್ನ ಸ್ವರೂಪ ತಿಳಿಲಾರ್ದಂಗ ಮಾಡಿದ್ರ ಪರ. ಮುಚ್ಚಾಕುದ್ದು. ಹ್ಮ್ ನಾಸ್ತಿ ನ ಪ್ರಕಾಶಿತೆ ಇತಿ ವ್ಯವಹಾರ ಹೇತು ಆವರಣ. ಆವರಣ ಎರಡು ಆವರಣ ಬಂದು ನೋಡ್ರಮ್ಮ ಈ ಲಕ್ಷಣದೊಳಗೆ. ಹಾ ಎರಡು ಯಾವ್ಯಾವ ಬಂದುರಿಮ್ಮ? ವಿಕ್ಷೇಪ ಅವಿದ್ಯೆ ಪರ. ವಿಕ್ಷೇಪ ಇಲ್ರಿ, ಹಾ ಅಜ್ಞಾನ. ಆವರಣದೊಳಗೆ ಎರಡು. ಹಾ ಅಜ್ಞಾನ ಒಂದು, ಅಸತ್ವಪಾದಕ ಆವರಣ, ಒಂದು ಅಭಾನಪಾದಕ ಆವರಣ. ಕ್ಯೂ ಬರ್ಬೇಕು ನೋಡ್ರಿ. ಹ್ಞೂನ್ರಿಪ್ಪ. ಅಮ್ಮವ್ರು ಹೇಳದ ಲಕ್ಷಣದೊಳಗೆ ಎರಡು ಬಂದ್ರು. ಒಂದು ಅಸತ್ವಪಾದಕ ಆವರಣ ಬತ್ತು, ಹ್ಮ್ ಅಪಾನಪಾದಕ ಆವರಣ ಬತ್ತು. ನಾಸ್ತಿ ನ ಪ್ರಕಾಶತೆ ಇತಿ ಅಲ್ರಿ ಪರ. ಇತಿ ವ್ಯವಹಾರ ಹೇತು. ಹಿಂಗೇನು ವ್ಯವಹಾರ ಮಾಡ್ಯದ ನೋಡ್ರಿ. ಹ್ಞೂನ್ರಿ. ಏನ್ರಿ? ನಾಸ್ತಿ ಅಂದ್ರೆ ಅಸತ್ವಪಾದಕ ಆವರಣ ಇಲ್ಲ. ನ ಪ್ರಕಾಶತೆ ಅಂದ್ರೆ ಕಾಣಲ್ದು. ಕಾಣಲ್ದು. ನಾಸ್ತಿ ನ ಪ್ರಕಾಶತೆ ಇತಿ ವ್ಯವಹಾರ. ಇತಿ ವ್ಯವಹಾರ ಹೇತು. ಇತಿ ವ್ಯವಹಾರ ಅಂದ್ರೆ ಏನ್ರಮ್ಮ? ವ್ಯವಹಾರ ಅಂದ್ರೆ ಇದು ಇಲ್ಲತ್ತ ವ್ಯವಹಾರ. ವ್ಯವಹಾರ ಅಂದ್ರೆ ಪರ ವ್ಯವಹಾರ ಅಂದ್ರೆ ಏನ್ರಮ್ಮ ಅವ್ರಿ? ಈ ತೋರುದನ್ನ ಮುಚ್ಚಿದ್ದಕ್ಕ ವ್ಯವಹಾರ ತರನ್ರಪ್ಪ. ನನಗೂ ಅದ್ರ ಲಕ್ಷಣ ಹೇಳಾಕ್ ಬರುವಲ್ರಿ. ಶಬ್ದ ಪ್ರಯೋಗಕ್ಕೂ ವ್ಯವಹಾರ ರೀ. ಹೇಳ್ರಿ ಅಮ್ಮ ಅವ್ರು, ಸಂಗೀತಮ್ಮ ಅವ್ರು ಏನ್ ಹೇಳ್ತಾರ್ರಿ? ಕಾರ್ಯಾನುಕೂಲ ಶಬ್ದ ಪ್ರಯೋಗಕ್ಕೂ ವ್ಯವಹಾರ ನೋಡ್ರಿ. ಮತ್ತ ನಮ್ಗೂ ನಾವು ಒಂದು ಬಿಟ್ಟಿದ್ದೇವ್ ನೋಡ್ರಿ. ಕಾರ್ಯಕ್ಕೆ ಅನುಕೂಲವಾಗಿ ಶಬ್ದ ಪ್ರಯೋಗ ಮಾಡೋದು ವ್ಯವಹಾರ. ವ್ಯವಹಾರ ಅಂದ್ರೆ ಕಾಯಿಪಲ್ಲೆ ತರ್ಲಿಕ್ ಹೋಗೋದಿಲ್ರಿ ಇಲ್ಲಿ. ಇಲ್ರಪ್ಪ. ಏನ್ರಿ? ಲಕ್ಷಣ ಹೇಳ್ರಿ ಮತ್ತೊಮ್ಮೆ ತಂದೆ. ಓರಿಪ್ಪ, ಅದು ವ್ಯವಹಾರದ ಲಕ್ಷಣ ಹೇಳ್ರಿ ಅಪ್ಪ ಅವ್ರೆ. ಹೇಳ್ರಿಮ್ಮ. ಕಾರ್ಯಾನುಕೂಲ ಶಬ್ದ ಪ್ರಯೋಗ ವ್ಯವಹಾರ. ನಾಸ್ತಿ ನ ಪ್ರಕಾಶತೆ ಇತಿ ವ್ಯವಹಾರ ಹೇತು. ವ್ಯವಹಾರ ಕೇಳಿದ್ರು ನೋಡಿ ಅಮ್ಮವ್ರು, ಏನು? ಕಾರ್ಯಾನುಕೂಲ ಶಬ್ದ ಪ್ರಯೋಗಕ್ಕೂ ವ್ಯವಹಾರ. ಕಾರ್ಯಕ್ಕೆ ಅನುಕೂಲ ಆದಂಗ ಶಬ್ದ ಪ್ರಯೋಗ ಆಯ್ತಂದ್ರೆ ಅದು ವ್ಯವಹಾರ. ಕಾರ್ಯಾನುಕೂಲ ಶಬ್ದ ಪ್ರಯೋಗಕ್ಕೂ ವ್ಯವಹಾರ ಕಹೆ. ಇಲ್ಲಿ ಆವರಣ ಅಂದ್ರೆ ಲಕ್ಷಣ ಮಾಡಿದ್ರು. ಏನು? ನಾಸ್ತಿ ನ ಪ್ರಕಾಶತೆ ಇತಿ ವ್ಯವಹಾರ ಹೇತು. ಹೇತು ಅಂದ್ರೆ ಕಾರಣ. ಹೇತು ಅಂದ್ರೆ ಕಾರಣ. ವ್ಯವಹಾರಕ್ಕೆ ಹೇತು ಆದದ್ದೇ ಇದು ಎರಡು ಆವರಣದಿಂದ ನೋಡ್ರಪ್ಪ. ಅಸತ್ವಪಾದಕ ಅಭಾನಪಾದಕ. ಪ್ರಕಾಶತೆ. ಅದೇ ನಾಸ್ತಿ ನ ಪ್ರಕಾಶತೆ ಇತಿ ವ್ಯವಹಾರ ಹೇತು ಆವರಣ. ಇಲ್ಲ ಅಂತಂದ್ರೆ ಇದ್ರ ತೋರ್ಬೇಕಾಗಿತ್ತಂತನ. ಇದೆರಡು ಆವರಣವೇ ನೋಡ್ರಪ್ಪ. ನಾಸ್ತಿ ಏನು ಅಸತ್ವಪಾದಕ ಅಂದ್ರ ಇಲ್ಲ, ಅಭಾನಪಾದಕ ಅಂದ್ರ ಇದ್ರ ತೋರ್ಬೇಕಾಗಿತ್ತಲ್ಲ. ತೋರ್ಬೇಕಾಗಿತ್ತು, ತೋರಂಗಿಲ್ಲ ಅನ್ನೋದೇ ಅಭಾನಪಾದಕ. ಇದೇ ಆವರಣ ನೋಡ್ರಿ. ಆವರಣ ಅಂದ್ರೆ ಕಾರ್ಯ ಸಹಿತ ಅಜ್ಞಾನ ಸೇ ಆವೃತ್ತ ಹೋಯಸು ಸೋ ಆವರಣ ಕಹಿ. ಇನ್ನೊಂದು ಲಕ್ಷಣ ಅದ ನೋಡ್ರಿ. ಕಾರ್ಯ ಸಹಿತ ಅಜ್ಞಾನತೆ ಆವೃತ್ತ ಹೋವೇಶು. ಕಾರ್ಯ ಸಹಿತ ಜಗತ್ತು ಸಹಿತ ಪರಮಾತ್ಮ ಕಾರ್ಯವಾದ ಅಜ್ಞಾನದಿಂದ ಆವೃತ್ತ ಆಗ್ಯದ್ರಿ. ಇದು ಆವೃತ್ತ ಆಗ್ಯದ್ರಿ. ಹ್ಞೂನ್ರಪ್ಪ, ತನ್ನ ಸ್ವರೂಪದ ಮರವೇ ಆಗಿಬಿಟ್ಟದ. ಕಾರ್ಯ ಸಹಿತ ಅಜ್ಞಾನತೆ ಆವೃತ್ತ ಹೋಯಸು ಸೋ ಆವರಣ ಕಹೆ. ಆವರಣ ರಹಿತವಾದ ಯಾವ ಪರಬ್ರಹ್ಮ ಏನ್ರಿ? ಆವರಣ ರಹಿತವಾದ ಯಾವ ಪರಬ್ರಹ್ಮ ರೂಪವಿರುವುದು ಅದುವೇ ತಾವಾಗಿರುವ ಪರಮ ಸದ್ಗುರು ದಾದು ದೀನ ದಯಾಲ್. ಅಂದ್ರ ಶ್ರೀ ದಾದು ದೀನ ದಯಾಲಜಿಯವರ ಏನ್ರಿ ಕೃಪೆಯಿಂದ ತೀವ್ರ ಮುಮುಕ್ಷವಾದ ಯಾರೇ ಶಿಷ್ಯನು ಮೋಕ್ಷಕ್ಕೂ ಅಂದ್ರ ಮಹಾವಾಕ್ಯದ ಲಕ್ಷ್ಯಾರ್ಥ ವೃತ್ತಿಯಿಂದ ತಿಳಿದು ಬರುವ
ಏನ್ರಿ? ಲಕ್ಷಣ ವೃತ್ತಿಯಿಂದ ತಿಳಿದು ಬರುವ ಪ್ರತ್ಯೇಕ ಭಿನ್ನ ಪರಬ್ರಹ್ಮ ಸ್ವರೂಪವನ್ನು ತಿಳಿದುಕೊಂಡು ಪೂರ್ಣ ತೃಪ್ತನಾದನು. ಲಕ್ಷಣಾವೃತ್ತಿಯಿಂದ ತಿಳಿದು ಬರುವ ಪ್ರತ್ಯೇಕ ಭಿನ್ನ ಪರಬ್ರಹ್ಮ ಸ್ವರೂಪವನ್ನು ತಿಳಿದುಕೊಂಡು ನಿಹಾಲ್ ಅಂದ್ರ ಪೂರ್ಣ ತೃಪ್ತನಾದನು. ಆ ಬ್ರಹ್ಮಾವಿನ ಪ್ರತ್ಯೇಕಾತ್ಮ ಸ್ವರೂಪವೇ ನಾನಿದ್ದೇನಂತ ಪೂರ್ಣ ತಿಳಿದ್ ನೋಡ್ರಪ್ಪ. ಇನ್ನೂ ಸ್ವಲ್ಪ ಏನ್ ಉಳಿದಿತ್ತು ಅದನ್ನು ಸಹಿತ ಹೋಗ್ಬಿಡ್ತೀರಿ ಅದು. ಹೌನ್ರಪ್ಪ. ಏನಾದ್ರಿ? ಪೂರ್ಣ ತೃಪ್ತನಾದ. ಇತಿ ಶ್ರೀ ವಿಚಾರ ಸಾಗರದಲ್ಲಿರುವ ಗುರು ವೇದಾದಿ ಸಾಧನಗಳ ಮಿಥ್ಯತ್ವ ವರ್ಣನೆ ಎಂಬ 6ನೇ ತರಂಗವು ಮುಗಿದುದ್ದು. ಶ್ರೀ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ನಿಚ್ಚಲದಾಸಜಿ ಮಹಾರಾಜ್ ಕಿ ಜೈ. ಇನ್ನ ಏನ್ ಹೇಳ್ತಾರ್ರಿ? ಶ್ರೀ ವಿಚಾರ ಸಾಗರ 7ನೇ ತರಂಗ. ಇಲ್ಲಿ ಪನಿಗೆ ಎಷ್ಟು ಹೇಳಿದ್ರಿ? 6 ತರಂಗಗಳು ಮುಗಿಸಿದ್ರು. 1ನೇ ತರಂಗದೊಳಗೆ ಏನ್ ಹೇಳಿ ಬಂದ್ರಮ್ಮ? ಒಂದನೇ ತರಂಗದೊಳಗೆ ಏನ್ ಹೇಳಿದ್ರಿ? ಎಲ್ಲರೂ ಕಟ್ಟದ್ರ? ನನ್ನ ಬಂದ ನೋಡ್ಯಾರಪ್ಪ. 1ನೇ ತರಂಗದೊಳಗ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಅನುಬಂಧವನ್ನು ಸಾಮಾನ್ಯ ರೂಪದಿಂದ ಹೇಳಿದ್ರು. 2ನೇ ತರಂಗದೊಳಗೆ ಏನ್ ಹೇಳಿದ್ರಿ? ವಿಶೇಷ ಅನುಬಂಧ ಮಾಡಿದಾರ. ಅದೇ ಅನುಬಂಧವನ್ನು ವಿಶೇಷ ರೂಪದಿಂದ ಹೇಳಿದ್ರು 2ನೇ ತರಂಗದೊಳಗ. 3ನೇ ತರಂಗದಾಗ್ರಿ? 3ನೇ ತರಂಗದಾಗ ಬರ್ತಿಲ್ಲಪ್ಪ. ಗುರು ಶಿಷ್ಯರ ಲಕ್ಷಣ. ಅಲ್ಲಿ 3ನೇ ತರಂಗದೊಳಗೆ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಗುರು ಶಿಷ್ಯರ ಲಕ್ಷಣ ಮತ್ತು ಗುರು ಭಕ್ತಿ ಫಲ ಪ್ರಕಾರವನ್ನು ಹೇಳಿದಾರೆ 3ನೇ ತರಂಗದೊಳಗೆ. 4ನೇ ತರಂಗದಾಗ ಏನ್ ಹೇಳಿದ್ರಿ? ಉತ್ತಮಾಧಿಕಾರಿ ಉಪದೇಶ ನಿರೂಪಣ. ಉತ್ತಮ ಅಧಿಕಾರಿಯ ಉಪದೇಶ ನಿರೂಪಣ. 5ನೇ ತರಂಗದಾಗ ಏನ್ ಹೇಳಿದ್ರಿ? ಗುರುದೇವಾದಿ ವ್ಯಾವಹಾರಿಕ ಪ್ರತಿಪಾದನೆ ಮಾಡಿದರೆ ಉತ್ತಮಾಧಿಕಾರಿ ಸಾಧನ ನಿರೂಪಣವನ್ನು ಮಾಡಿದರು. ಅಲ್ಲಿ ಲಯ ಚಿಂತನ ಲಯ ಚಿಂತನ ಅಂತ ಅನ್ಬೇಕು ಅದಕ್ಕೆ. 6ನೇ ತರಂಗದೊಳಗ ಗುರು ವೇದಾದಿ ವ್ಯಾವಹಾರಿಕ ಮಿಥ್ಯಾವರ್ಣನ ಮಾಡಿಕೊಂಡು ಬಂದ್ರಿ ಇಲ್ಲಿ ಪರ್ಯಂತರ. ಈಗಿನ 7ನೇ ತರಂಗದಾಗ ಏನ್ ಹೇಳ್ತಾರ್ರಿಪ್ಪ ಅಂತ ಕೇಳಿದ್ರ ಅಥ ಅಂದ್ರೆ ಏನ್ರಿಪ್ಪ? 5 ರಪ್ಪಾರ. ಯಾವ್ಯಾವ್ರಮ್ಮ? ಮಂಗಲ, ಪ್ರಾರಂಭ, ನಂತರ, ಪ್ರಶ್ನೆ, ಸಂಪೂರ್ಣ. ಎಷ್ಟದು ರೀ? 5 ರೀ. ಮಂಗಲ, ಪ್ರಾರಂಭ, ನಂತರ, ಪ್ರಶ್ನೆ, ಪೂರ್ಣ. ಅಥ ಅರ್ಥ ಅದಾವಂತೆ. ಈ ವ್ಯಾಪಾರ ಅನ್ನುವಂತ ಶಬ್ದಕ್ಕನ 50 ಅರ್ಥ ಅದಾವಂತ ಹೇಳ್ತಾರ ಬಲ್ಲವ್ರ ಕೆಲವು ಮಂದಿ. ಅದು ಅನೇಕ ಅರ್ಥಗಳು. ಪ್ರಮುಖವಾಗಿ 5 ಮುಖ್ಯವಾಗಿ ಪ್ರಾರಂಭ, ನಂತರ, ಪ್ರಶ್ನೆ, ಪೂರ್ಣ. ಇವು ಪ್ರಮುಖ. ಇವು ಮುಖ್ಯ. ಮುಖ್ಯವಾಗಿ ಎಷ್ಟೋ ಲಕ್ಷಗಟ್ಲೆ ಆಗ್ತಾವ್ರ ಅವೇನು? 50 ಪೂರ್ಣ 50 ಗಟ್ಲೆ ಅರ್ಥ ಅದಾವಂತ ಅಂತಾರ. ಅರ್ಥ ಅನ್ನೋದ್ರ ಮ್ಯಾಗ ಇಲ್ಲೊಂದು 400 ಎಷ್ಟ್ರಿ 74 ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಜೀವನ್ ಮುಕ್ತಿಯ ಲಕ್ಷಣವನ್ನು ಮುಂದೆ 476ನೇ ಅಂಕದಲ್ಲಿ ಹೇಳುತ್ತಾರೆ. ಇಲ್ಲಿ ಜೀವನ್ ಮುಕ್ತಿ ಅನ್ನೋದ್ರ ಮ್ಯಾಗ ಇನ್ನೊಂದು ಕೊಟ್ಟಾರ ನೋಡ್ರಿ. ಎಷ್ಟು? 475. ವಿಧೇಯ ಮುಕ್ತಿಯ ಲಕ್ಷಣವನ್ನು ಮುಂದೆ 475ನೇ ಅಂಕದಲ್ಲಿ ಹೇಳುತ್ತಾರೆ. ಈ ತರಂಗದಲ್ಲಿ 7ನೇ ತರಂಗದಲ್ಲಿ ಏನ್ ಹೇಳೋರು ಅದಾರಪ್ಪ ಅಂತ ಕೇಳಿದ್ರ ಜೀವನ್ ಮುಕ್ತಿ ವಿಧೇಯ ಮುಕ್ತಿ ವರ್ಣನಂ. ಜೀವನ್ ಮುಕ್ತಿ ಅಂದ್ರೆ ಎದಕ್ಕಂತಾರಪ್ಪ? ದೇಹಾದಿ ಪ್ರಪಂಚ ಸಹಿತ
ದೇಹಾದಿ ಪ್ರಪಂಚ ಸಹಿತ ಸ್ವಸ್ವರೂಪ ಸ್ಥಿತಿಯಿಂದಿರುವುದೇ ಜೀವನ್ಮುಕ್ತಿ ಲಕ್ಷಣ. ಇದೊಂದು ಐತ್ರಿ ಅಪ್ಪರ. ಬರೋಬರ್ರಿ ಬರೋಬರ್ರಿ. ಬಂದ ಬ್ರಹ್ಮರಹಿತ ಇನ್ನೊಂದು ಶರೀರ ಸಹಿತ ಶರೀರ ಸಹಿತ ಬಂದ ಬ್ರಹ್ಮ ರಹಿತ. ಜೀವನ್ಮುಕ್ತಿ. ಇನ್ನೊಂದು ಲಕ್ಷಣ ಅದ ನೋಡ್ರಿಮ್ಮ, ಆವರಣ ಪರಹಿತ ಪ್ರಾಣ ಸಹಿತ ಜೀವನ್ಮುಕ್ತ ಸ್ವರೂಪ. ನಿರಾವರಣ ಪರಿಪೂರ್ಣ ವೃತ್ತಿ ಆನಂದ ಸಹಿತತ್ವಂ ಜೀವನ್ಮುಕ್ತತ್ವಂ. ನಿರಾವರಣ ವೃತ್ತಿ ಸಹಿತ ಪರಿಪೂರ್ಣ ಆನಂದ ಸ್ಥಿತಿ. ಪದಗಳು ಹಿಂದೆ ಮುಂದೆ ಮಾಡ್ಬೇಡ್ರಿ ಪೂರ. ಹೇಳ್ರಿ ಅಪ್ಪ, ಗೊತ್ತೀನಿ. ನಿರಾವರಣ ಪರಿಪೂರ್ಣ ವೃತ್ತಿ ಆನಂದ ಸಹಿತತ್ವಂ ಜೀವನ್ಮುಕ್ತತ್ವಂ. ಹಿಂದೆ ಮುಂದೆ ಮಾಡಿ ಬರ್ಕೊಂಡಿರೋದ್ರಿ. ನಿರಾವರಣ ಪರಿಪೂರ್ಣ ವೃತ್ತಿ ಆನಂದ ಸಹಿತತ್ವಂ. ಆನಂದ ಸವಿತದಲ್ಲಿ ಜೀವನ್ಮುಕ್ತನಲ್ಲಿ ವೃತ್ತಿ ಅದ. ವೃತ್ತಿ ಅದ ಅಂತೇಳಿನೇ ಬೋಧಕತ್ವ ವ್ಯವಹಾರ ನಡೀತದ್ರಿ. ಅವರಲ್ಲಿ ವ್ಯವಹಾರದ, ಯಾಕಂದ್ರೆ ದೇಹ ಸಹಿತದಲ್ಲ, ಪ್ರಪಂಚ ಸಹಿತದದು. ಅದಕ್ಕೆ ಜೀವನ್ಮುಕ್ತ. ಇನ್ನ ವಿಧೇಯ ಮುಕ್ತನ ಲಕ್ಷಣ ಏನದ್ರಿ ಅಪ್ಪರ? ಇದನ್ನ ಜೀವನ್ಮುಕ್ತ ಇನ್ನೊಮ್ಮೆ ಹೇಳ್ರಿ. ಹಿಂದ್ರಿ ಈಗ ಹೇಳಿದ್ರಲ್ರಿ, ನಿರಾವರಣ ಪರಿಪೂರ್ಣ ವೃತ್ತಿ ಆನಂದ ಸಹಿತತ್ವಂ. ನಿರಾವರಣ ಪರಿಪೂರ್ಣ ವೃತ್ತಿ ಆನಂದ ಸಹಿತತ್ವಂ ಜೀವನ್ಮುಕ್ತತ್ವಂ. ಅನುಭವ ಸಾರದೊಳಗೆ ಬಂದೈತಿ ನೋಡ್ರಮ್ಮ ಇದು. ನಿರಾವರಣ ಪರಿಪೂರ್ಣ ವೃತ್ತಿ ಆನಂದ ಸಹಿತತ್ವಂ ಜೀವನ್ಮುಕ್ತತ್ವಂ. ವಿಧೇಯ ಮುಕ್ತಿ ಲಕ್ಷಣ ಏನ್ರಿ? ಪ್ರಪಂಚ ಪ್ರತೀತಿ ಇದ್ದು ಬ್ರಹ್ಮ ಸ್ವರೂಪ ಸ್ಥಿತಿ ಅಥವಾ ಭಾವಿ ಶರೀರದ ಅನಾರಂಭಕತ್ವ ಅಂತ. ಪ್ರಪಂಚದ ಪ್ರತೀತಿ ರೀ. ಪ್ರಪಂಚ ಪ್ರತೀತಿ ಇದ್ದು ಬ್ರಹ್ಮ ಸ್ವರೂಪದ ಸ್ಥಿತಿ ಅಥವಾ ಭಾವಿ ಶರೀರದ ಅನಾರಂಭಕತ್ವ ಅಂತ ಬರ್ಕೊಂಡಿದ್ದೆಪ್ಪ. ದೇಹಾದಿ ಪ್ರಪಂಚ ರಹಿತ ಶರೀರನು ರಹಿತ್ರಿ ವಿದೇಹ ಮುಕ್ತಿ ಅಂತ ಗೊತ್ತೈತ್ರಪ್ಪ ನನಗೆ. ಬರೋಬರ್ ಅದ. ಅಪೌರಂಗ ಜೀವನ್ಮುಕ್ತನೊಳಗೆ ಹೋಗ್ತದ್ರಿ. ಅದು ಪ್ರತೀತಿ ಆಗ್ತಿತ್ತು ಅಂದ್ರೆ ಜೀವನ್ಮುಕ್ತ ಬತ್ತು ಏನ್ರಿ? ವಿಧೇಯ ಮುಕ್ತಿನಲ್ಲಿ ಪ್ರತೀತಿ ಇಲ್ಲ. ಪ್ರಪಂಚನು ರಹಿತ ವಿಧೇಯ ಮುಕ್ತ. ಬಂದ ಭ್ರಮ ರಹಿತ, ದೇಹಾದಿ ಪ್ರಪಂಚ ರಹಿತ, ಈ ತರಂಗದೊಳಗೆ 7ನೇ ತರಂಗದೊಳಗೆ ಏನ್ ತಿಳಿಸೋರದಾರಪ್ಪ ಅಂತ ಕೇಳಿದ್ರೆ ಜೀವನ್ಮುಕ್ತ ವಿಧೇಯ ಮುಕ್ತ ವರ್ಣನ ಮಾಡೋರದಾರ. ಆ ವಿಷಯ ಮತ್ತ ನಾಳಿನ ದಿವ್ಸ ನೋಡುನ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೇರ ಪಾದಕ್ಕೆ ನಮಸ್ಕಾರ ರೀ. ಮಂಗಲ್ ಹೇಳ್ರಿ. ಇವಾಗೆ ಇಂದು ಮುಖಿಯರೆಲ್ಲ ಬೆಳಗಿ ಅಂದದಾರತಿ ಸಿದ್ಧಾರೂಢಗಾರತಿ ಸಿದ್ಧಾರೂಢಗಾರತಿ. ಬಾಲ್ಯದಲ್ಲಿ ಲೀಲೆ ತೋರಿದಂತ ಕೀರುತಿ ಶಿವನ ಒಲಿಸಿದಂತವನಿಗೆ ಚಂದದಾರತಿ. ಬಾಲ್ಯದಲ್ಲಿ ಲೀಲೆ ತೋರಿದಂತ ಕೀರುತಿ ಶಿವನ ಒಲಿಸಿದಂತವನಿಗೆ ಚಂದದಾರತಿ. ಗುರುವಿನ ಆಜ್ಞೆಯ ಪಡೆದ ಭವಕ್ಕೆ ಬೆಳಕನ್ನು ತಂದ ಇವ ಸಿದ್ಧ ಪುರುಷ ಸಿದ್ಧಾರೂಢ ಗಂಧದಾರತಿ. ನೋಡಲಿವನು ಕಣ್ಣಿಗೆ ತಾ ಸಣ್ಣ ಮೂರುತಿ, ನೋಡಲಿವನು ಕಣ್ಣಿಗೆ ತಾ ಸಣ್ಣ ಮೂರುತಿ. ಇಮಗೆ ಇಂದು ಮುಖಿಯರೆಲ್ಲ ಬೆಳಗಿ ಅಂದದಾರತಿ ಸಿದ್ಧಾರೂಢಗಾರತಿ ಸಿದ್ಧಾರೂಢಗಾರತಿ. ಸರ್ವ ಭಕ್ತರೆಲ್ಲ ಒಂದೇ ಎಂದು ಅಪ್ಪಿದ ಒಪ್ಪಿ ಪೊರೆವ ಅಪ್ಪಗಿಂದು ತುಪ್ಪದಾರತಿ. ಸರ್ವ ಭಕ್ತರೆಲ್ಲ ಒಂದೇ ಎಂದು ಅಪ್ಪಿದ
ಒಪ್ಪಿ ಪೊರೆವ ಅಪ್ಪಗಿಂದು ತುಪ್ಪದಾರತಿ ಲಿಂಗ ಸಂಗವ ತೊರೆದ ಸಂಘ ದೋಷವ ಕಳೆದ ಭಂಗ ತೊರೆದು ಬೆಳಗಿರಿವಗೆ ಮಂಗಳಾರತಿ ನೋಡಲಿವನು ಕಣ್ಣಿಗೆ ತ ಸಣ್ಣ ಮೂರುತಿ ನೋಡಲಿವನು ಕಣ್ಣಿಗೆ ತಾ ಸಣ್ಣ ಮೂರುತಿ ಇವಗೆ ಇಂದು ಮುಖಿಯರೆಲ್ಲ ಬೆಳಗಿ ಅಂದದಾರತಿ ಸಿದ್ಧಾರೂಢಗಾರತಿ ಸಿದ್ಧಾರೂಢಗಾರತಿ ಯೋಗಿಯಾರೂಢರಿಗೆ ಆರದಾರತಿ ತ್ಯಾಗಿ ಸಿದ್ಧಾರೂಢರಿಗೆ ಮಂಗಳಾರತಿ ಯೋಗಿಯಾರೂಢರಿಗೆ ಆರದಾರತಿ ತ್ಯಾಗಿ ಸಿದ್ಧಾರೂಢರಿಗೆ ಮಂಗಳಾರತಿ ಅಜ್ಞಾನವ ತೊರೆದು ಸುಜ್ಞಾನವ ಪಡೆದು ಬ್ರಹ್ಮಜ್ಞಾನಿಗೆಲ್ಲ ಬೆಳಗಿ ನಂದದಾರತಿ ನೋಡಲಿವನು ಕಣ್ಣಿಗೆ ತ ಸಣ್ಣ ಮೂರುತಿ ನೋಡಲಿವನು ಕಣ್ಣಿಗೆ ತಾ ಸಣ್ಣ ಮೂರುತಿ ಇವಗೆ ಇಂದು ಮುಖಿಯರೆಲ್ಲ ಬೆಳಗಿ ಅಂದದಾರತಿ ಸಿದ್ಧಾರೂಢಗಾರತಿ 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 ಸಿದ್ಧಾರೂಢಗಾರತಿ